ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದಿರಿ? ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಮನೆ ಕಡೆ ಮಾರ್ಕೆಟ್ಗೆ ಹೋಗಿದ್ದೆ. ಅಂದರೆ ಸ್ವಲ್ಪ ತರಕಾರಿ ಎಲ್ಲ ತರೋದು ಫ್ರೆಂಡ್ಸ್. ಅದಕ್ಕಾಗಿ ಮಾರ್ಕೆಟಿಗೆ ಹೊರಟೆ. ನಮ್ಮ ಮನೆಯವ್ರ ಜೊತೆ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಅವರು 9:30 ಹೋಗೋಕ್ಕೆ ರೆಡಿ ಹೋಗ್ಬಿಡ್ತಾರೆ ಅವರು. ಸೊ ನಾನು ಇನ್ನೂ ರೆಡಿನೇ ಆಗಿರಲಿಲ್ಲ, ಡ್ರೆಸ್ ಗೀಸ್ ಏನೂ ಹಾಕ್ಕೊಂಡಿರಲಿಲ್ಲ. ಸುಮ್ಮನೆ ನನ್ನ ಸಂಬಂಧ ಅವ್ರಿಗೂ ಲೇಟ್ ಆಗ್ತಿದೆ ಅಂತೇಳಿ ನಾನು ಆಟೋಗೆ ಹೋಗಿ ನಮ್ಮ ಮನೆಯಲ್ಲಿ ನನ್ನ ಮಗಳನ್ನ ಬಿಟ್ಟು ಅಲ್ಲಿಂದ ಮಾರ್ಕೆಟಿಗೆ ನಾನು ನಡ್ಕೊಂಡು ಹೋಗ್ತಿದ್ದೆ. ಅಂದರೆ ಇದು ನಮ್ಮ ಮನೆ ಹತ್ರ, ನಮ್ಮ ಮಮ್ಮಿ ಮನೆ ಹತ್ರ. ದೂರಿಲ್ಲ ಫ್ರೆಂಡ್ಸ್, ನಮ್ಮ ಮಮ್ಮಿ ಮನೆ ನಮ್ಮ ಮನೆ ಭಾಳ ಡಿಸ್ಟೆನ್ಸ್ ಏನಿಲ್ಲ. ಒಂದು 20 ರೂಪೀಸ್ ಆಟೋ ಚಾರ್ಜ್ ಇರ್ತೈತೆ ಅಷ್ಟೇ. 2-3 ಕಿಲೋಮೀಟರ್ಸ್ ಐತಿ, ಅಷ್ಟೇ ನಿಯರ್ನೊಳಗೆ ಐತಿ. ಸೊ ನೋಡಿಲ್ಲೇ ಮಾರ್ಕೆಟ್ಗೆ ಹೋಗಿ ಆಲ್ರೆಡಿ ಮನೆಗೂ ಬಂದುಬಿಟ್ಟೆ ನಾನು. ಅದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹೋಗಿ ಕಾಯಿಪಲ್ಲೆ ತೊಗೊಂಡು ನಮ್ಮ ಮನ್ಯಾಗ ಕುಂತಿದ್ದೆ ಫ್ರೆಂಡ್ಸ್. ಯಾಕಂದ್ರೆ ಚೀಲ ವಜ್ಜಾಗಿಬಿಟ್ಟಿತ್ತು, ಮತ್ತು ಈಕಿನ್ನ ಕರ್ಕೊಂಡು ನಾನು ಆ ಚೀಲನ ಹಿಡ್ಕೊಂಬರ್ಬೇಕು, ವಜ್ಜಾಗ್ತೈತೆ ಅಂತೇಳಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ. ಅಂದರೆ ಇವಾಗ ಅವ್ರಿಗೆ ವರ್ಕ್ ಕೆಲಸ ಅವ್ರ ಶಾಪ್ ಒಳಗೆ ಮುಗಿದು, ಅದಕ್ಕೆ ಇವಾಗ ಅವ್ರು ಕರ್ಕೊಂಡು ಮನೆಗೆ ಬಂದ್ವಿ. ಅವರು ನಾಷ್ಟ ಮಾಡ್ತಾರೆ, ಇವಾಗ ನಾಷ್ಟ ಮಾಡತ್ತಾರೆ. 9:00 ಕೊಟ್ಟು ಕಳಿಸಿದ್ದೆ ಡಬ್ಬಿ, ಇವಾಗ ನಾಷ್ಟ ಮಾಡತ್ತಾರೆ. ಬೆಳಗ್ಗೆ ಬಿಸಿ ಉಪ್ಪಿಟ್ಟು ಮಾಡಿ ಕೊಟ್ಟು ಕಳಿಸಿದ್ದೆ, ಅದು ಡಬ್ಬಿ ಒಳಗೆ ಹಾಕಿ ಕೊಟ್ಟಿದ್ದೆ. ಅದು ಹಿಂಗೆ ಐತಿ, ಹಿಂಗೆ ಶೇಪ್ ಮಾಡಿಬಿಟ್ಟಿನಿ. ಇದೊಂಥರ ಕೇಕ್ ಉಪ್ಪಿಟ್ಟು. ಇವರು ಸ್ನ್ಯಾಪ್ ಹಾಕತ್ತಾರ. ತಿನ್ನ ಬಿ ಓಯ್ ಒಲ್ಲೆ ಉಪ್ಪಿಟ್ಟು. ಮತ್ತು ನೀವು ಬೆಳಗ್ಗೆ ತಿನ್ಬೇಕು ಅದನ್ನು. ನನಗೆ 9:00 ಕೊಟ್ಟು ಕಳ್ಸಿದ್ನಿಲ್ಲ. 9:00 ಕೊಟ್ಟು ಕಳ್ಸಿನಿ, ಇನ್ನೂ ತಿನ್ನಕ್ಕೆ ರೆಡಿ ಇಲ್ಲ. ಉಪ್ಪಿನಕಾಯಿ ಹಾಕ್ಲೆ? ಉಪ್ಪಿಟ್ಟು ಅಂದ್ರೆ ಯಾರ್ಯಾರಿಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ನನಗೂ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ. ಆದರೂ ಉಪ್ಪಿಟ್ಟು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ತಿನ್ನಬೇಕು. ಹೌದಿಲ್ಲ ಬಿ? ಹ್ಯಾಪಿ ಬರ್ತ್ಡೇ ಟು ಯು. ನಿನ್ನ ಬರ್ತ್ಡೇ ಕೇಕ್ ಇಂಥದ್ದು ಮಾಡಿಬಿಡ್ಲೆ ನಾನು, ಹೋಮ್ ಮೇಡ್ ಉಪ್ಪಿಟ್ಟು ಕೇಕ್ ಆರಾಮ. ಹೌದು, ಫ್ರೀ ಒಳಗೆ ಆಗತ್ತಲ್ಲ. ನೋಡಿ ಎಂಥ ಮಸ್ತ್ ಐತೆ ನೋಡಿ ಉಪ್ಪಿಟ್ಟು ಕೇಕ್. ಯಾರು ಮಾಡ್ತಾರಣ್ಣ ಹಿಂಗೆ? ಇದು ತೆಗೀದು ಓಪನ್ ಮಾಡು. ಯಾಕೆ ವಿಡಿಯೋ ಮಾಡಾಕಲಿ ನೀನು? ಕುಂದ್ರೆ ನೀನು ಬರ್ಬೇಕು ಬೇಡ ವಿಡಿಯೋದಾಗ. ಬರೀ ನಾನು ಒಬ್ಬಕ್ಕೆ ಬರಲೇನು? ಒಬ್ಬೊಬ್ರು ಅಂತಿರ್ತಾರಲ್ಲ, ತೋರಿಸ್ರಿ ನಿಮ್ಮ ಮನೆಯವ್ರಿಗೆ ಅಂತಿರ್ತಾರೆ. ಅದಕ್ಕೆ ಚಲೋ ಇತ್ತು, ಹಾಕು. ಅಲ್ಲಿ ಇಟ್ಬಿಡು. ಶ್ರೀ ಎಲ್ಲೋಗಳ ಕರ್ಕೊಂಬರ್ತೀನಿ ತಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೋಫಾ ಎಲ್ಲ ಇದ್ವು, ಎಲ್ಲನೂ ಹೊರಗೆ ಹಾಕಿವಿ. ಯಾಕಂದ್ರೆ ಸೋಫಾ ಮೇಲೆ ಹುಡುಗರು ಸುಸ್ಸು ಮಾಡಿಬಿಟ್ರ, ಅದ್ರ ಸಂಬಂಧ. ಈ ಗುಂಡು ಬಂದು ಕುಂತು ಬಿಟ್ಟೈತೆ ನಮ್ಮ ಗುಂಡು. ಬೇಬಿ ಬೇಬಿ ಹಾಯ್ ಬೇಬಿ, ಯಾವಾಗ ಬಂದಿ ನೀನು? ಗುಂಡು ಬಾ, ಒಳಗೆ ಹೋಗು ಬಾ, ಥಂಡಿ ಇತ್ತು ಬಾವ. ಬಾ ನಡಿ, ಕೆಳಗಿಳಿ. ಬೇಡ, ಇಲ್ಲ ಕುಂದಿರ್ತಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಸೋಫಾ ಹಾಕಿನಿ, ಇಲ್ಲಿ ಬಂದು ಕುಂತ್ಬಿಟ್ಟ. ನಾನು ಕೈ ಒಳಗೆ ಚೀಲ ಸ್ವಲ್ಪ ಇದ್ವಲ್ಲ, ಕೈಯಾಗ ಹಂಗೆ ಬಂದುಬಿಟ್ಟೆ. ಅಕ್ಕಿ ಮೆಲ್ಲಕ್ಕೆ ತಾನ ಒಂದೊಂದು ಹತ್ಕೊಂಡು ಇಲ್ಲಿ ಬಂದು ಕುಂತಾಳೆ ನೋಡ್ರಿ. ನಾನು ಇವಾಗ ಭಾಳ ಕೆಲಸ ಐತಿ ಫ್ರೆಂಡ್ಸ್. ಅನ್ನ ಸಾಂಬಾರು ಮಾಡಬೇಕು, ಸ್ವಲ್ಪ ನೆಲ ಒರೆಸ್ಬೇಕು. ಅಂದರೆ ಇದು ಸೋಫಾ ಎಲ್ಲ ತೆಗ್ದಿನಲ್ಲ, ಅಲ್ಲಲ್ಲೇ ಗಲೀಜಾಗೈತಿ. ಇನ್ನೊಂದು ಸ್ವಲ್ಪ ನೆಲ ಒರೆಸ್ಬೇಕು, ಕಾಯಿಪಲ್ಲೆ ಎಲ್ಲ ತೆಗೆದಿಡಬೇಕು, ಬಟ್ಟೆ ವಾಶ್ ಮಾಡಬೇಕು. ಫಸ್ಟ್ ಇವತ್ತು ಕೆಲಸ ಭಾಳ ಅದಾವೆ. ಎಲ್ಲನೂ 1 by 1 ಮಾಡ್ತೀನಿ. ಬಾ ಹೋಗಂಬಮ್ಮ. ಈ ಚಪ್ಪಲಿ ಅಂದ್ರೆ ಭಾಳ ಇಷ್ಟ ಈಕಿಗೆ. ಚಪ್ಪಲಿ ಅಂದ್ರೆ ಭಾಳ ಇಷ್ಟ ನಮ್ಮ ಗುಂಡಮ್ಮಗೆ. ಹೌದಿಲ್ಲಮ್ಮ? ಓಕೆ ಫ್ರೆಂಡ್ಸ್, 1 by 1 ಕೆಲಸ ಮಾಡ್ಕೊತ ಹೋಗ್ತೀನಿ. ಇವಾಗ ಫಸ್ಟ್ ಬಟ್ಟೆ ನೆನೆಯಾಕಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ತೀನಿ. ಅಷ್ಟರೊಳಗೆ ಬಟ್ಟೆ ಎಲ್ಲ ನೆನೀತಾವೆ. ಆಮೇಲೆ ಮತ್ತೆ ನಾನು ಮುಂದೆ ಕೆಲಸ ಮಾಡ್ಕೋಬೋದು. ಬರ್ರಿ. ಆ್ಯಂಡ್ ತುಂಬ ಜನ ಹೇಳತ್ತಿದ್ರಿ, ನೀವು ಬರೀ ವ್ಲಾಗ್ನ ಮಾಡವಲ್ರಿ ಅಂತಂದು. ಬರೀ ವರ್ಕ್ ಫ್ರಮ್ ಹೋಮ್ದು ಹೇಳ್ತೀರಿ, ನೀವು ಡೈಲಿ ವ್ಲಾಗ್ ಮಾಡವಲ್ರಿ, ಮಾಡಿರಿ, ಮಿಸ್ ಮಾಡ್ಕೊಳತ್ತೀವಿ ಅಂತ ಕೆಲವು ಜನ ಕಮೆಂಟ್ ಮಾಡಿದ್ರೆ. ಅದಕ್ಕೆ ಮಾಡತ್ತೀನಿ. ನಮಗೂ ಟೈಮ್ ಸಿಗತ್ತಿಲ್ಲ ಫ್ರೆಂಡ್ಸ್, ಅದಕ್ಕಾಗಿ. ಬಾ ಬಾ ಶ್ರೀ, ಕಣ್ಣು ನೋಡಿ. ನೋಡ್ರಿ ಹೆಂಗೆ ಹೊಡಿತಾಳೆ ಕಣ್ಣು.
ಕಣ್ಣು ನೋಡಿ ಮೂಗೆಲ್ಲೈತೆ ನಿಂದ ಓ ನೋಡ್ರಿ ಹಂಗೆ ಗೊತ್ತಾಗತ್ತೆ ನೋಡ್ರಿ ಈಕಿಗೆ ಅವ್ವ ಹಲ್ಲು ತೋರ್ಸು ಹಿಂಗೆ 4 ಹಲ್ಲು ಬಂದವು ನಮ್ಮ ಚಿರಿಗೆ 4 ಹಲ್ಲು ಬಂದವು ತೋರ್ಸ್ಮ ಕೂದಲ ಎಲ್ಲದವು ನೀವು ಕೂದಲ ಹಾಂ ಓಕೆ ಫ್ರೆಂಡ್ಸ್ ಬರ್ರಿ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಬೇಗ ಕೆಲಸ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಾನು ಇಲ್ಲಿಂದ ಇವಾಗ ಕರ್ಕೊಂಡು ಹೊಂಟೀನಿ ಇವತ್ತು ಸ್ಯಾಟರ್ಡೇ ಜಲ್ದಿ ಬಿಟ್ಟೈತಿ ಅವ್ರದ್ದು ಸ್ಯಾಟರ್ಡೇ ಆದ್ರೂ 12:30ಗೆ ಬಿಡ್ತೈತಿ ನಾರ್ಮಲ್ ಡೇಸು 1 ಗಂಟೆಗೆ ಬಿಡ್ತೈತಿ ಹೇ ಬಿಚ್ಕೊಂತ ಹೊಕ್ಕೇನ ಮನೆಗೆ ಹಾಂ ಮನೆಗಿಲ್ಲೇ ಬಿಚ್ಕೊಂತ ಹೊಕ್ಕಿ ಬಾ ಲಗು ಬಾ ಟೈಮ್ ಆಗುತ್ತೆ ನನ್ನ ಕೆಲಸ ಅದಾವ ಇನ್ನೂ ಮನ್ಯಾಗ ಬಾ ಏನು ಹೇಳಿದ್ರು ಮಿಸ್ ಏನು ಹೇಳಿದ್ರು ಹಾಂ ಏನು ಹೇಳಿಲ್ಲ ನೋಡ್ರಿ ಸ್ಕೂಲ್ನಾಗ ಮತ್ತೆ ಎದಕ್ಕೆ ಹೋಗಿದ್ದೆ ಸ್ಕೂಲಿಗೆ ಅಯ್ಯ ಹೇರ್ ಸ್ಟೈಲ್ ನಮ್ಮ ಅಣ್ಣು ಇವಾಗ ಕಲ್ತ್ಬಿಟ್ಟ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಕೂದಲ ಹಿಂಗೆ ಮಾಡ್ಕೊಳ್ಳೋದು ಹೆಂಗಪ್ಪಾಜಿ ಅದ ಬಿಸಿಲು ನೋಡ್ರಿ ಅಷ್ಟೇ ಐತಿ ಬೆಳಗ್ಗೆ ನೋಡಿದ್ರೆ ಥಂಡಿ ಇವಾಗ ನೋಡಿದ್ರೆ ಬಿಸಿಲು ಬಿಡ ಹಂಗೆಲ್ಲ ಮಾಡಬಾರ್ದು ನಡಿ ಹೊಲಸು ಓ ಮನೆಗೆ ಹೋಗಿ ಮನೆಯಾರ ಮುಟ್ಟನ್ ಬ್ಯಾಡ ಇಲ್ಲೇ ಕೊಳ್ಳೆ ದಾರ್ಯಾಗ ಮನ್ಯಾಗ ಅದ ಹೋಗು ಬಿಸ್ಕಿಟ್ ನಾ ಯಾವಾಗ ಹೇಳಿದೆ ಕೊಡಲ್ಲ ಅಂತ ಮನೆಗೆ ಹೋಗಿ ಕೊಟ್ಬಂತ ಬಾ ಅದನ್ನು ಓಕೆ ಫ್ರೆಂಡ್ಸ್ ಮನೆಗೆ ಹೋಗಿ ಸಿಗ್ತೀನಿ ತಡ್ರಿ ಮಾಡಿದೆ ಒಗ್ಗರಣೆ ಕೊಟ್ಟೆ ನೋಡಿರಿ ಫ್ರೆಂಡ್ಸ್ ಹೆಸರು ಕಾಳು ಸಾರಿದು ಇವಾಗ ಕುದಿಯೋಕೆ ಇಟ್ಟೀನಿ ಇಲ್ಲಿ ರೈಸ್ನೂ ರೆಡಿ ಆಗೈತಿ ಇವಾಗ ಊಟ ಮಾಡೋದು ಅಷ್ಟೇ ನಮ್ಮ ಮನೆಯವರು ನಮ್ಮ ಅತ್ತೆ ಬಂದಮೇಲೆ ಊಟ ಮಾಡೋದು ಇನ್ನೂ ಬಾಂಡೆ ತೊಳಿಬೇಕು ಬಾಂಡೆ ಹಂಗೆ ಬಿದ್ದವಲ್ಲಿ ನೆಲಾನು ಒರೆಸ್ಬೇಕು ಫ್ರೆಂಡ್ಸ್ ನೆಲಾನು ಒರೆಸಿಲ್ಲ ನಾನು ಶ್ರೀ ಭಾಳ ಹಾಳಾಗ ಕುಂತ್ಬಿಟ್ಲು ಅದಕ್ಕೆ ಹಾಂ ಯಾರು ಹೌದಾ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಆಂಜನೇಯ ಟೆಂಪಲ್ ಇತ್ತಲ್ಲ ಅಲ್ಲಿ ತೋರಿಸಿದ್ನಲ್ಲ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಯಾಕಂದ್ರೆ ನನ್ನ ಮಗಳು ಅಳಾತಿದ್ಲು ಕೈಯೊಳಗೆ ಎತ್ಕೊಂಡಿದ್ನೆಲ್ಲ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಹೋಗಿ ಕಾರ್ತಿಕ್ ಹಚ್ಚಿ ನಮಸ್ಕಾರ ಮಾಡಿ ಬಂದ್ವಿ ಇವಾಗ ಅಡುಗೆ ಮಾಡಬೇಕು ನಮ್ಮ ಅತ್ತೆ ಏನೋ ಸ್ಪೆಷಲ್ಲಾಗಿ ಏನೋ ಮಾಡ್ತೀನಿ ಅಂದಾರ ಅವ್ರು ಹೇಳಿದ್ರು ಆಲೂಗಡ್ಡೆ ಕುದಿಸಿಡು ಅಲ್ಲದ ಪೇಸ್ಟ್ ಮಾಡಿಡು ಬೆಳ್ಳುಳ್ಳಿದ ಅಂತ ಸೊ ಇವಾಗ ಆಲೂಗಡ್ಡೆನ ಕುದಿಯೋಕೆ ಇಟ್ಟೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೂ ಇಟ್ಟೀನಿ ಮಾಡ್ತೀನಿ ಇವಾಗ ನನ್ನ ಮಗಳು ಮಸ್ತ್ ನಿದ್ದೆ ಹೊಡೆಯತ್ತಾಳ ನನ್ನ ಮಗನ ನಮ್ಮ ಮಮ್ಮಿ ಮನೆಗೆ ಕಳಿಸಿದೆ ಯಾಕಂದ್ರೆ ಸಂಡೇ ನಾವು ಹೊರಗೆ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ ನಾಳೆ ಬಟ್ ನಮ್ಮ ಊರೊಳಗೆ ಚಿರತೆ ಬಂದವಂತ ಫ್ರೆಂಡ್ಸ್ ಮತ್ತು ನಾವಲ್ಲಿ ಕಪ್ಪತ್ತ ಗುಡ್ಡ ಅಂತ ಒಂದು ಊರು ಐತಿ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಮತ್ತು ಅದು ಸ್ವಲ್ಪ ಕಾಡು ಬೆಟ್ಟ ಗುಡ್ಡ ಐತಲ್ಲಿ ಒಂದು ಸ್ವಲ್ಪ ಗುಡ್ಡ ಐತಲ್ಲ ಮಸ್ತ್ ಐತಿ ಫ್ರೆಂಡ್ಸ್ ಅದು ವ್ಯೂಸ್ ಇನ್ನೂ ಮಸ್ತ್ ಕಾಣ್ತೈತಿ ಚಿರತೆ ಬಂದೈತಿ ಅಂದ ಕೂಡಲೇ ನಾವು ಭಯ ಪಟ್ಟು ಸುಮ್ಮನೆ ಸಣ್ಣ ಮಕ್ಳಿಗೆ ಕರ್ಕೊಂಡು ಹೋಗ್ತೀವಿ ಆ್ಯಂಡ್ ಮತ್ತು ಅಲ್ಲಿ ಹೋಗ್ಬೇಕಂದ್ರೆ ಮಾರ್ನಿಂಗ್ನ ಹೋಗಬೇಕು ನಾವು ಅಂದ್ರೆ ಅಲ್ಲಿ ಮಸ್ತ್ ಮಾರ್ನಿಂಗ್ ವ್ಯೂ ಚಲೋ ಇರ್ತೈತೆ ಅಲ್ಲಿ ನೋಡೋಕೆ ಬಟ್ ಅಲ್ಲಿ ನಾವು ಹೋಗ್ಬೇಕಂದ್ರೆ ಮಕ್ಕಳು ಮರಿ ಎಲ್ಲ ಬಿಟ್ಟು ಹೋಗೋಕ್ಕಾಗ್ತೈತಿ ಅದ್ರಾಗ ಇವು ನಮ್ಮ ಮಕ್ಕಳನ್ನ ಸುಮ್ಮನೆ ಕರ್ಕೊಂಡು ಹೋಗೋದು ಎದಕ್ಕೆ ಅಂತಂದು ಬ್ಯಾಡ್ ಅಂತಂದು ಇನ್ನೊಮ್ಮೆ ಯಾವಾಗಾದ್ರೂ ಹೋದ್ರಾಯ್ತು ಇವಾಗ ಇಲ್ಲಿ ಒಂದು ಪಾರ್ಕ್ ಐತಿ SDM ಪಾರ್ಕ್ ಅಂತೇಳಿ ಸೊ ಅಲ್ಲಿ ಹೋಗಿ ಬರ್ತೀವಿ ಮಕ್ಕಳೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ತಾರಲ್ಲ ಸಂಡೇ ಇರ್ತೈತಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ಚೇಂಜ್ ಅನಿಸ್ತೈತಿ ಹೊರಗೆ ಕರ್ಕೊಂಡವ್ರೆ ನಾನು ಅಲ್ಲಿ ಕಪ್ಪತ್ತ ಗುಡ್ಡಕ್ಕೆ ಹೋಗ್ತೀವಿ ಅನ್ನೋ ಕಾರಣಕ್ಕೆ ನನ್ನ ಮಗನ್ನ ನಮ್ಮ ಮಮ್ಮಿ ಮನೆಗೆ ಕಳಿಸ್ಕೊಟ್ಟೆ ಆದರೆ ನಾವು ಕ್ಯಾನ್ಸಲ್ ಆಯ್ತದ ಹೋಗೋದು ಅದಕ್ಕೆ ಇಲ್ಲಿ SDM ಪಾರ್ಕ್ ಐತಲ್ಲ ಅಲ್ಲಿ ಹೋಗಿ ಮಕ್ಕಳು ನಾವೆಲ್ಲ ಸ್ವಲ್ಪ ಆಟ ಆಡಿ ಬರ್ತೀವಿ ಅಂತ ವಿಡಿಯೋ ಆದರೆ ವಿಡಿಯೋ ಮಾಡ್ಕೊತೀನಿ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಈ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇವಾಗ ಅಡುಗೆ ಮಾಡಬೇಕು ಜ್ಯುವೆಲ್ರಿ ಎಲ್ಲ ಸ್ವಲ್ಪ ಕಸ ಪಿಸ ಆಗಿಬಿಟ್ಟಿತ್ತು ಅಂದ್ರೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ನಿನ್ನೆ ನಾನು ಒಬ್ಬರು ಕಾವ್ಯ ಆಂಟಿ ಅಂತ ಪದೇ ಹೇಳ್ತೀನಿ ನಾನು ವಿಡಿಯೋದಾಗ ಅವ್ರ ಮನೆಗೆ ಹೋಗಿದ್ದೆ ಅವರು ಒಂದು ಸ್ವಲ್ಪ ಜ್ಯುವೆಲ್ರಿನೆಲ್ಲ ಪರ್ಚೇಸ್ ಮಾಡಿದರು 2000 ವರ್ತ್ ಇದ್ದಿದ್ದು
ಮತ್ತು ಅವ್ರಿಗೆ ಜ್ಯುವೆಲ್ರಿ ಕೊಟ್ಟು ಬಂದೆ. ಅಲ್ಲಿಂದ ಬಂದಮೇಲೆ ಮತ್ತೆ ನೋಡಿರಿ ಗುಡ್ ಲಕ್ ಒಬ್ಬರು ನಮ್ಮ ಮನೆ ಒಳಗೆ ಅವರು ಬಾಡಿಗೆ ಇದ್ದಾರೆ, ಅವರು ಕೂಡ ಪರ್ಚೇಸ್ ಮಾಡಿದರು 3 ಜ್ಯುವೆಲ್ರಿ. ನಾನು ಅಲ್ಲಿ ಅವ್ರ ಮನೆಗೆ ಹೋಗಿ ಬಂದ ತಕ್ಷಣ ನಂಗೆ ಆರ್ಡರ್ಸ್ ಬಂದಿರ್ತೈತಿ. ಏನೋ ಒಂಥರ ಚಲೋ ಅನ್ಸುತ್ತೆ ಅವ್ರದ್ದು ಇದು ನಂಗೆ. ಯಾಕಂದ್ರೆ ಅವ್ರ ಮನೆಗೆ ಹೋಗಿ ಬಂದ ತಕ್ಷಣ ನಂಗೆ ಆರ್ಡರ್ಸ್ ಬರ್ತೈತಿ. ಲಾಸ್ಟ್ ಟೈಮ್ನು ಹಂಗಾಗೈತಿ, ಈ ಸತಿನೂ ಹಂಗಾಯ್ತು. ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಅವ್ರು ನನಗೆ ನಿಜವಾಗ್ಲೂ ಲಕ್ಕಿನೇ ಬಿಡ್ರಿ ಅವರು. ಯಾಕಂದ್ರೆ ತುಂಬಾ ಪರ್ಚೇಸ್ ಮಾಡ್ಯಾರ. ನೋಡಿರಿ, ಒಬ್ಬರು ಕ್ಲೈಂಟಿಂದ ನಮ್ಮ ಲೈಫ್ ಚೇಂಜ್ ಆಗ್ತೈತಿ ಅಂತಾರಲ್ಲ, ಅದು ನಿಜ. ನಮ್ಗೆ 100 ಕ್ಲೈಂಟ್ಸ್ ಬೇಡ ಫ್ರೆಂಡ್ಸ್, ಒಬ್ಬರು ಕ್ಲೈಂಟ್ ಸಾಕು. ಅವರಿಂದನೇ ನಮ್ಮ ಬಿಸ್ನೆಸ್ ಗ್ರೋ ಆಗ್ತೈತಿ ಅನ್ನೋದಕ್ಕೆ ನಾನು ಒಂದು ಕೋಟ್ ಓದಿದ್ದೆ ನಾನು ಲಾಸ್ಟ್ ಮಂತ್. ಬಟ್ ಅದು ನನ್ನ ಇದ್ರೊಳಗನ ನಿಜ ಆಗ್ತೈತೆ ಅಂದ್ಕೊಂಡಿರಲಿಲ್ಲ ನಾನು. ಜೆನ್ಯೂನ್ ಕಸ್ಟಮರ್ಸ್, ಅದು ರಿಪೀಟೆಡ್ ಕಸ್ಟಮರ್ಸ್ ಇರಬೇಕು. ಹೆಂಗೆ ನಾವು ಅವ್ರಿಗೆ ಕ್ವಾಲಿಟಿ ಚೆನ್ನಾಗಿ ಕೊಡ್ತೀವಿ, ಅವಾಗ ನಮ್ಗೆ ಕಸ್ಟಮರ್ಸ್ ರಿಪೀಟೆಡ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಒಂದು ಸತಿ ಬೈ ಮಾಡಿ ಇನ್ನೊಂದು ಸತಿ ತೊಗೊಳ್ಳೇಬಾರ್ದಪ್ಪ ಅನ್ನೋ ರೀತಿ ಆಗಿಬಿಡ್ಬಾರ್ದು. ಇವಾಗ ನನ್ನ ಕಡೆ ಒಂದು ಸ್ವಲ್ಪ ಜನ ಅದಾರ, ಅವರು ತೊಗೊತಿರ್ತಾರೆ ಹಾಗೆ ನನ್ನ ಹತ್ರ. ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು, ತೊಗೊತಿರ್ತಾರೆ. ಅದು ನಂಗೆ ಖುಷಿ ಐತಿ. ಯಾಕಂದ್ರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್. ದುಡ್ಡು ಇವತ್ತು ಇರ್ತೈತಿ, ನಾಳೆ ಹೋಗ್ತೈತಿ. ಬಟ್ ನೀವು ನನ್ನ ಮೇಲೆ ಟ್ರಸ್ಟ್ ಇಟ್ಟು ಒಂದು ಜ್ಯುವೆಲ್ರಿನ ಬೈ ಮಾಡ್ತೀರಲ್ಲ, ಅದು ನಂಗೆ ತುಂಬಾ ಖುಷಿ ಕೊಡ್ತೈತಿ. ಆ್ಯಂಡ್ ಅವ್ರಿಗೆ ಕ್ವಾಲಿಟಿ ಇಷ್ಟಾಗಿ ಪರ್ಚೇಸ್ ಮಾಡ್ತಾರೆ, ಅದು ನಂಗೆ ತುಂಬಾ ಖುಷಿ. ಮತ್ತು ಇದು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ. ಪಾಪ ಕೈಂಡ್ ಹಾರ್ಟೆಡ್ ಅದಾರ. ಅವ್ರಿಗೆ ನಮ್ಮ ಮನೆಯವ್ರ ಮುಂದೆನೂ ನೆನೆಸ್ತಿರ್ತೀನಿ ನಾನು. ನೋಡಿರಿ ಅವರು ನಂಗೆ ಎಷ್ಟು ಒಂದು ಸಪೋರ್ಟ್ ಮಾಡತ್ತಾರ ಅಂತಂದು ಭಾಳ ಖುಷಿ ಆಗ್ತೈತಿ. ಹೆಣ್ಮಕ್ಳಿಗೆ ಎಷ್ಟು ಸಪೋರ್ಟ್ ಮಾಡೋದಕ್ಕೆ, ಏನೋ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋದು ನನಗೂ ಆಸೆ ಐತಿ. ಬಟ್ ಹೊರಗೆ ಹೋಗಿ ಜಾಬ್ ಮಾಡ್ಬೇಕಂದ್ರೆ ನಂಗೆ ಜಾಬ್ ಮಾಡೋಕ್ಕೆ ಇಷ್ಟ ಐತಿ. ಬಟ್ ಮಕ್ಕಳ ಸಂಬಂಧ ಹೋಗೋಕ್ಕಾಗ್ತಾಯಿಲ್ಲ ನಂಗೆ. ಅದ್ರ ಸಂಬಂಧ ಮನ್ಯಾಗ ಇದು ಬಿಸ್ನೆಸ್ ಮಾಡತ್ತೀನಿ. ಇನ್ನೊಂದು ಸ್ವಲ್ಪ ದಿನ ಫ್ರೆಂಡ್ಸ್, ಇನ್ನೊಂದು 6 ತಿಂಗಳು ನಂದು ಲೋನ್ ಎಲ್ಲ ಕ್ಲಿಯರ್ ಆಯ್ತಂದ್ರೆ ನನಗೆ ಸ್ವಲ್ಪ ನಂದು ಸೇವಿಂಗ್ ಅಂತ ಆಗ್ತೈತಿ. ಅಲ್ಲಿವರೆಗೂ ಯಾವುದೇ ಸೇವಿಂಗ್ ಮಾಡೋಕ್ಕಾಗಂಗಿಲ್ಲ. ಬಿಸ್ನೆಸ್ಗೆ ಹಾಕಬೇಕು. ಬಿಸ್ನೆಸ್ ಅಲ್ಲಿಂದಲ್ಲೇ ಆಗುತ್ತೆ. ಆ್ಯಂಡ್ ಲೋನ್ ತೊಗೊಂಡಿನಲ್ಲ, ಆ ಲೋನ್ನ ತೀರಿಸಲೇಬೇಕು. ಅದೊಂದು ತಲೆ ಮೇಲೆ ಗುಡ್ಡ ಐತಲ್ಲ, ಆ ಗುಡ್ಡದ ಸಂಬಂಧ ವರ್ಕ್ ಮಾಡಲೇಬೇಕು ನಾನು. 30,000 ತೆಗೆಸ್ಕೊಂಡಿದ್ದೆ. ಅದರೊಳಗೆ ಇವಾಗ ಇನ್ನೊಂದು 5-6 EMI ಆದರೆ ಮುಗೀತು. ಅವು ಇಷ್ಟು ಕಟ್ಟಿ ಆಮೇಲೆ ನಂದೇನೈತಿ ಸೇವಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದೊಂದು ನನಗೆ ಭಾಳ ಇಂಟ್ರೆಸ್ಟ್ ಐತಿ. ಯಾಕಂದ್ರೆ ಒಂದು ಸ್ವಲ್ಪ 10% ಒಳಗೆ ಒಂದು 100% ಒಳಗೆ ಒಂದು 10% ತೆಗೆದಿಟ್ಟು 90% ಬಿಸ್ನೆಸ್ಗೆ ಮಾಡಬೇಕಂತೈತಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬೈ, ಲವ್ ಯು ಆಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಾತ್ತೀರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬಾಯ್.